ಒಂದು ತಿಂಗಳ ನಂತರ ಮಂಡ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಮಹಿಳೆಯರು ಒಂದಲ್ಲ ಒಂದು ರೀತಿ ಈ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ರೆ ಅದನ್ನ ವರ್ಷಕ್ಕೊಂದಿನ ಆಚರಣೆ ಮಾಡೋದು, ದಿನ ಆಚರಣೆ ಮಾಡೋದಕ್ಕೂ ಒಂದು ಅರ್ಥ ಇದೆ. ಇವತ್ತು ಮಂಡ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವತಿಯಿಂದ ಸಿಇಒ ಅವರ ಒಂದು ವಿಶೇಷ ಆಸಕ್ತಿಯಿಂದ ಮಹಿಳಾ ದಿನಾಚರಣೆ ನಡೀತದೆ. ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ಮಹಿಳೆಯರ ಕೈಯಲ್ಲಿ ಹಣ ಇರಬೇಕು, ಹಣ ಇದ್ರೆ ಸಂಸಾರ ಚೆನ್ನಾಗಿ ನಡೆಯುತ್ತೆ, ಸಂಸಾರ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ದೇಶದ ಒಂದು ಪರಿಕಲ್ಪನೆ, ಮಹಾತ್ಮ ಗಾಂಧಿ ಅವರ ಪರಿಕಲ್ಪನೆ. ಅದರ ಭಾಗವಾಗಿ ನಮ್ಮ ಸರ್ಕಾರ ನಿಮಗೆಲ್ಲ 2,000 ರೂಪಾಯಿನ ಪ್ರತಿ ತಿಂಗಳು ಹಾಕ್ತಾರೆ. ಈ ಹಿಂದೆ ಕೂಡ ಸರ್ಕಾರಗಳು ಮಾಡಿದ್ರು, ಜನತಾದಳನೂ ಮಾಡಿದ್ದು, ಬಿಜೆಪಿನೂ ಮಾಡಿದ್ರು. ಅವ್ರು ಯಾರು ದುಡ್ಡು ಕೊಡಬೇಕು ಅಂತ ಅವ್ರ ಮನೆಗೆ ಬರಲೇ ಇಲ್ಲ. ಈಗೂ ಹೆಣ್ಮಕ್ಳು ದುಡ್ಡು ಕೊಡ್ಬೋದಾ ಅಂತ, ಯಾಕೆ ಕೊಟ್ರಿ ಅಂತ ಬೈತಾರೆ. ಈಗ ನೀವು ನಮ್ಮೆಲ್ಲರಿಗಿಂತ ಅವರೇ ಲೆಕ್ಕ ಬರ್ಕೊಂಡು ಕೂತಿರ್ತಾರೆ, ತಿಂಗಳ ಹಾಕಿದ್ರೆ ಹಾಕಿ ಆಯ್ತಪ್ಪ 2 ದಿನ ಲೇಟ್ ಆಯ್ತು ಅಂದ್ರೆ ಗಲಾಟೆ, ಹಾಕ್ಲಿಲ್ಲ ಇಲ್ಲಿವರೆಗೂ ಲೆಕ್ಕ ಬರ್ಕೊಳಕ್ಕೆ ನಿಲ್ಸಿಬ್ರ ಆಗಿದೆ. ನೀವು ಯಾರು ಬಸ್ಗೆ ದುಡ್ಡೇ ಕೊಡಲ್ಲ, ಬಸ್ ದುಡ್ಡು ಕೊಡ್ತಾ ಇದ್ದೀರಾ? ಈಗ ಜೋರಾಗಿ ಹೇಳಿ, ಜನರ ಗೌರ್ಮೆಂಟ್ ಇದ್ದು ದುಡ್ಡು ಕೊಡ್ತಾ ಇಲ್ಲ, ಕೊಡ್ತಾ ಇಲ್ವಾ? ನಿಮಗೆ ಬೇಜಾರು ಏನಾದ್ರು ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಕಟ್ಟಲಿಲ್ಲ ಹೋದ ಗೌರ್ಮೆಂಟ್ ಇದ್ದಾಗ? ನಮ್ಮ ಗೌರ್ಮೆಂಟ್ ಕಟ್ತಾ ಇದ್ದೀರಾ? ಯಾವ ಗೌರ್ಮೆಂಟ್ ಇದು? ನನಗೆ ವೋಟ್ ಹಾಕಿದ್ದಕ್ಕೆ ನಿಮಗೆ ಫ್ರೀ ಆಯ್ತು, ಚಲುವರಾಜಸ್ವಾಮಿ ವೋಟ್ ಹಾಕಿದ್ದಕ್ಕೆ ಫ್ರೀ ಆಯ್ತು, ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದಕ್ಕೆ ಫ್ರೀ ಆಯ್ತು. ಅವ್ರು ಹೇಳ್ತಾರೆ ನೆಕ್ಸ್ಟ್ ನಾವಿನ್ನ ಆಕಾಶದ ಭೂಮಿ ಮೇಲೆ ಇದ್ದೀವಿ ಹಾಕಿದ್ರ, ಅದಾಗುತ್ತಾ? ಇಷ್ಟ ದಿನ 75 ವರ್ಷ 2 ಸಲ ಸರ್ಕಾರ ಮಾಡಿದ್ರೆ ಕುಮಾರಣ್ಣ ನನ್ನ ಹೆಣ್ಮಕ್ಳಿಗೆ ಏನು ಕೊಡಲ್ಲ, ಬರೀ ಭಾಷಣ ಮಾತ್ರ ಚೆನ್ನಾಗೇ ಮಾಡ್ತಾರೆ, ಮನ್ನ ಮಾತ್ರ ಮಾಡ್ತಾರೆ. ಕೈಗಾರಿಕಾ ಸಚಿವರು ಇಷ್ಟೊತ್ತಿಗೆ 20 ಕಾರ್ಖಾನೆ ತಂದು ಏನು ಗಾರ್ಮೆಂಟ್ಸ್ ತಂದು ನಿಮ್ಗೆಲ್ಲ ಕೆಲಸ ಕೊಡಬಹುದಾಗಿತ್ತು. 2 ವರ್ಷ ಆಗಿದೆ, ಒಂದು ನಟ್ಟು ಬೋಲ್ಟ್ ಕಂಪ್ನಿನೂ ಬರಲಿಲ್ಲ. ಭಾಷಣ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಮಂಡ್ಯವನ್ನು ನಾವು ಬದಲಾವಣೆ ಮಾಡಬೇಕು, ನಾನು ಮಹಿಳೆಯರ ಪರ ಅಂತ. ನಿಮಗೆ ಗಾರ್ಮೆಂಟ್ಸ್ ತರಬೇಕು ಅಂತ ಹಿಂದೆ ಕೂತಿದ್ದಾರೆ ವಿಜಯಲಕ್ಷ್ಮಿ ರಘುನಂದನ್ ಅವರು, ನನಗೆ 100 ಎಕರೆ ಜಾಗ ಕೊಡಿ, ಸಣ್ಣ ಕೈಗಾರಿಕೆನ ತರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನಾನು ಮುತ್ತೈದೆಯಲ್ಲಿ 100 ಎಕರೆನ ಬಸರಾಳಲ್ಲಿ ಉಳಿದಿದ್ದೀನಿ, ಸಣ್ಣ ಕೈಗಾರಿಕೆ ಗಾರ್ಮೆಂಟ್ಸ್ ತರೋದಕ್ಕೆ ಕೊಡ್ತಾ ಇದ್ದೀನಿ. ಆ ಕಾರ್ಖಾನೆಯನ್ನ ನನ್ನ MLA ಇರುವ 2 ವರ್ಷದೊಳಗಡೆ ನೀವು ಒಂದಷ್ಟು ಕೆಲಸವನ್ನ ಕೊಡ್ತೀವಿ. ಬೇರೆಯವರು ಭಾಷಣಕ್ಕೆ ಸೀಮಿತರಾಗಿರ್ತಾರೆ. ಹೌದಾ? ನಮ್ಮ ಸಿಇಒ ಹೇಳಿದ್ರು, ಮಹಿಳೆಯರೆಲ್ಲ ಮನೆಯಲ್ಲಿ ಸ್ವಾವಲಂಬನೆಯಾಗಿ ಪದಾರ್ಥಗಳನ್ನ ತಯಾರು ಮಾಡ್ತಾರೆ, ಅದಕ್ಕೊಂದು ಮಾರುಕಟ್ಟೆ ಒದಗಿಸಬೇಕು ಅಂತ. ನಾಳೆ ಎಲ್ಲ ಇವತ್ತೇ ಗಾಂಧಿನಗರದ 4ನೇ ಕ್ಲಾಸ್ ನಲ್ಲಿ ನಮ್ಮ ಸರ್ಕಾರಿ ನಗರಸಭಾ ಜಾಗ ಇದೆ, ಅದನ್ನ ಮಹಿಳೆಯರ ಮಾಲ್ ಕಟ್ಟೋದಕ್ಕೆ ಸರ್ಕಾರದಿಂದ ಕೊಡ್ತೀವಿ. ಇನ್ನ 1 ತಿಂಗಳಲ್ಲಿ ನಿಮ್ಮನ್ನೆಲ್ಲರೂ ನಾನು ಡಿಸ್ಟ್ರಿಕ್ಟ್ ಮಂತ್ರಿಯವರು, DC ಅವರು, CO ಅವರು ಸಭೆ ಕರೆದು ಆ ಮಾಲ್ ಹೆಂಗಿರ್ಬೇಕು, ಅದಕ್ಕೆ ರೂಪಾಯಿ ಹೆಂಗ್ ಕೊಡಬೇಕು, ನಿಮ್ಮ ಪದಾರ್ಥಗಳನ್ನ ನೀವೇ ಮಾರೋದು, ನೀವೇ ಲಾಭ ಮಾಡ್ಕೊಳ್ಳೋದು, ನಮ್ಗೆ ಯಾರಿಗೂ ಅಲ್ಲ. ಆ ಮಾಲನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರದಿಂದ ಏನು ದುಡ್ಡು ಕೊಡಬೇಕು, ಮೊದಲು ಮಂಡ್ಯ ನಗರದಲ್ಲಿ ಆರಂಭ ಮಾಡೋಣ, ಅದು ಆಮೇಲೆ ಇಂಡಿಯಾಗೆ ಹೋಗ್ಲಿ. ಮಂಡ್ಯದ ಹೆಣ್ಮಕ್ಳು ಸ್ವಾಭಿಮಾನದಿಂದ ಕಟ್ಟಿದ್ದಾರೆ, ಆ ಮಾಲಲ್ಲೇ ನಾನು ಪರ್ಚೇಸ್ ಮಾಡಬೇಕು. ಅವರ ಬೆಳೆದ, ಅವರು ತಯಾರು ಮಾಡಿದ, ಅವ್ರ ಮನೆಯಲ್ಲಿ ಹಪ್ಪಳ ಸುರಿದಂತ, ಒಬ್ಬಟ್ಟು ಹಾಕದಂತ, ಕೊಬ್ಬರಿ ಬೆಳೆದಂತ, ಬೆಲ್ಲ ಬೆಳೆದಂತ ಅದನ್ನ ಮಾಲಲ್ಲಿ ಮಾಡಬೇಕು. ಆ ಮಾಲು ನಿಮ್ದೇ ಮಾಲು, ಹೊಸ ಹೆಸರು ಕೊಡೋಣ. ಆ ಮಾಲನ ಪರಿಕಲ್ಪನೆಯಲ್ಲಿ ಮಹಿಳೆಯರಿಗೆ ಒಳ್ಳೆಯದಾಗಿ ಜೋರ ಚಪ್ಪಳೆ ನಾವು ಹೊಡಿಬೇಕು. ನಮ್ಮ ಮಂತ್ರಿ ಹೇಳ್ತಾರೆ ಅಷ್ಟೊಂದು ಮಾಡ್ತಾರೆ, ನೀವು ಹೊಡೆಯೋದಿಲ್ಲ. ಅದೇ ಬಿಜೆಪಿಯವರು ಜನತಾದಳರು ಸುಳ್ಳು ಹೇಳಿದ್ರು, ಹೊಡಿತೀರಾ ಅವ್ರು ಸುಳ್ಳೇ ಹೇಳ್ತಾರದು. ನೀವು ಹೇಳಿ, ನಾನು ಇದೆಲ್ಲಕ್ಕೆ ಮುಂಚೆ ಜನತಾದಳ ಸರ್ಕಾರದ MLAಗಳಿದ್ರು, ನಿಮ್ಗೆ 2,000 ರೂಪಾಯಿ ಕೊಟ್ಟಿದ್ರೆ ಹೇಳಿ. ನಾನು ಸುಮ್ಮನೆ ಕುತ್ಕೊಂಡಿಲ್ಲ, ಕೊಟ್ಟಿದ್ರು, ನಾನೇ ಸುಳ್ಳು ಹೇಳ್ತಾ ಇದ್ದೀನಿ. ನಾನು ಗೆದ್ಮೇಲೆ 2,000 ಬರ್ತಾ ಇದೆಯಾ ಬರ್ತಲ್ವಾ? ಬಸ್ ಫ್ರೀ ಆಯ್ತಾ ಇಲ್ವಾ? ಅಕ್ಕಿ ಬರ್ತಾ ಇದೆಯಾ ಇಲ್ವಾ? ಕಾಂಗ್ರೆಸ್ ನಾವು ಬಡವರ ಪರ, ಅವರು ಜಾತಿ ಮೇಲೆ ನಾನು ಹಂಗೆ ನಾನು ಹೋಗ್ಲಿಗನೆ. ನನ್ನನ್ನು 2 ಸಲ CM ಮಾಡಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಹೌದಲ್ವಾ? CM ಆದಾಗಲೇ ಏನು ಮಾಡಿಲ್ಲ, ಕೇಂದ್ರ ಮಂತ್ರಿ ಆಗಿ ಏನೂ ಮಾಡಿಲ್ಲ. ಮಾಡೋಣ ನನ್ನ ಹೆಣ್ಣರು, ಮಾಡೋಣ ನನ್ನ ಹೆಣ್ಣರು, ಏನ್ ಮಾಡೋದು? ನನ್ನನ್ನು ನೀವು ಗೆಲ್ಲಿಸಿರೋದು ನಿಮ್ ಸೇವೆ ಮಾಡೋದಕ್ಕೆ, ಕಾರಲ್ಲಿ ಓಡಾಡೋದಕ್ಕಲ್ಲ. ನಾನು MLA ಅಂದ್ರೆ ನಿಮ್ ಸೇವೆ ಮಾಡೋದಕ್ಕೆ ಬಂದ್ರು, MP ಅಂದ್ರೆ ನಿಮ್ ಸೇವೆ ಮಾಡೋದಕ್ಕೆ, ಕಥೆ ಹೇಳೋದಕ್ಕಲ್ಲ. ಮಂತ್ರಿ ಅಂದ್ರೆ ಕೇಂದ್ರ ಮಂತ್ರಿ.
ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.